ಬರ್ತಕ್ಕಂಥ ಕಳೆದ ದಿನಗಳಲ್ಲಿ 12ನೇ ತಾರೀಕು ಬೆಂಗಳೂರು ಫ್ರೀಡಂ ಪಾರ್ಕ್ ನಲ್ಲಿ ಎಡಗೈ ಸಮಾಜದ ಒಂದು ಬೃಹತ್ ಪ್ರತಿಭಟನೆ ಇತ್ತು ಹಮ್ಮಿಕೊಂಡಿದ್ವಿ। ಆ ಪ್ರತಿಭಟನೆ ಮುಖಾಂತರವಾಗಿ ಸರ್ಕಾರಕ್ಕೆ ನಾವು ಎಚ್ಚರಿಕೆ ಕೊಟ್ಟರೂ ಕೂಡ ಎಚ್ಚೆತ್ತುಕೊಳ್ಳದೇ ಇರತಕ್ಕಂತ ಸರ್ಕಾರಕ್ಕೆ ನಾವು ಇನ್ನೊಂದು ಬಾರಿ ಇಡೀ ರಾಜ್ಯದಾದ್ಯಂತ ಆಯಾ ಜಿಲ್ಲಾಧಿಕಾರಿಗಳ ಮುಖಾಂತರವಾಗಿ ನಮ್ಮ ಮಾದಿಗ ಸಮುದಾಯದ ಎಲ್ಲ ಮುಖಂಡರುಗಳ ಪರವಾಗಿ ಎಲ್ಲ ಸಂಘಟನೆಗಳ ಪರವಾಗಿ ನಮಗೇನು ಅನ್ಯಾಯ ಆಗತೈತಿ, ಬರ್ತಕ್ಕಂಥ ದಿನಮಾನಗಳಲ್ಲಿ 56,000 ಹುದ್ದೆಗಳಲ್ಲಿ ನಮ್ಮ ಒಳ ಮೀಸಲಾತಿ ದೊರಕಿಲ್ಲ। ನಮ್ಮ ಎಡಗೈ ಸಮುದಾಯಕ್ಕೆ ಒಳ ಮೀಸಲಾತಿ ದೊರಕಿಲ್ಲ। ನಿಮಗೆ ಮೀಸಲಾತಿ ಕೊಟ್ಟಿವಿ ಅಂತ ಹೇಳಿ ಏನು ಭರ್ತಿ ಮಾಡ್ಕೊಳ್ತಕ್ಕಂಥ ಪ್ರತಿಯೊಂದೊಂದು ಇಲಾಖೆಯ ಒಂದು ಉದ್ಯೋಗದಲ್ಲಿ ಅನ್ಯಾಯ ಆಗತೈತಿ। ಒಳ ಮೀಸಲಾತಿಯನ್ನ ಒಳಗೊಂಡು 56,000 ಹುದ್ದೆಗಳನ್ನ ತಾವು ಭರ್ತಿ ಮಾಡ್ಕೊಳ್ಬೇಕು। ಅದನ್ನ ಭರ್ತಿ ಮಾಡದೆ ಹೋದ್ರೆ ನಾವು ಮುಂದೆ ಬರ್ತಕ್ಕಂಥ ದಿನಮಾನಗಳಲ್ಲಿ ಇನ್ನೂ ಬೃಹತ್ ಪ್ರತಿಭಟನೆಯನ್ನ ಹಮ್ಮಿಕೊಳ್ತೀವಿ। ಏನು ನಮ್ಮ ಮಾದಿಗ ಸಮುದಾಯಕ್ಕೆ ಏನು ಜೀವ ಹಾನಿ ಆದ್ರೂ ಏನು ತೊಂದರೆ ಇಲ್ಲ। ಸತತ 50 ವರ್ಷಗಳಿಂದ ಮೀಸಲಾತಿಗೆ ನಾವು ಹೋರಾಟ ಮಾಡ್ತಾ ಇದ್ದೀವಿ, ಜೀವ ಹಾನಿಗಳಾಗ್ಯಾವು, ಇನ್ನು ಮುಂದಾದ್ರೂ ಕೂಡ ಆಗ್ಲಿ, ನಾವು ಈ ಮೀಸಲಾತಿ ಸಿಗೋವರೆಗೆ ಬಿಡುದಿಲ್ಲ ಅಂತಕ್ಕಂಥ ಮಾತನ್ನ ಹೇಳಿ ಈ ಗಣಮಿತ ಸರ್ಕಾರಕ್ಕೆ ನಾವು ಎಚ್ಚರಿಕೆಯನ್ನ ಈ ಮುಖಾಂತರ ನಾವು ಕೊಡ್ತಾ ಇದ್ದೀವಿ। ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರು ಎಚ್ಚೆತ್ತುಕೊಂಡು ನೀವು ಬರ್ತಕ್ಕಂಥ ದಿನಮಾನಗಳಲ್ಲಿ 27ನೇ ತಾರೀಕಿನ ಕ್ಯಾಬಿನೆಟ್ ಐತಿ, ಅದರಲ್ಲಿ ನಮ್ಮ ಬಿಲ್ ಅನ್ನ ಪಾಸ್ ಮಾಡಬೇಕು, ನಮ್ಮ ಮೀಸಲಾತಿಯನ್ನ ನಮಗೆ ಕೊಡಬೇಕು ಅಂತಕ್ಕಂಥ ವಿಚಾರವನ್ನ ಹೇಳಿ ನನ್ನ ಮಾತನ್ನ ನಾನು ಮುಗಿಸ್ತೇನೆ। ಬೆಳಗಾವಿ ಜಿಲ್ಲಾಧ್ಯಕ್ಷರು KSS ಸದಾಶಿವ ಮಾನ್ ಏನಿಲ್ಲ, ನಾಳೆ ಬರುವಂತ 27ನೇ ತಾರೀಕು ಕ್ಯಾಬಿನೆಟ್ ನಲ್ಲಿ ನಮ್ಮ ಮಾದಿಗ ಸಮಾಜ ನಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಏನಪ್ಪಾ ಅಂತಂದ್ರೆ ನಾವು ನೌಕರಿಗೆ ಆಗ್ಲಿ ನಾವೆಲ್ಲ ಹಿಂದೆ ಹೋದ ಜನಾಂಗ ಏನ್ ಸಿದ್ದರಾಮಯ್ಯ ಅವ್ರು ಹೇಳ್ತಾರಲ್ಲ, ನಾವು ನಾಯಕರು ಅಂತ ಹೇಳ್ತಾರಲ್ಲ, ಒಂದ್ ಕಣ್ಣಿಗೆ ಸುಣ್ಣ ಒಂದ್ ಕಣ್ಣಿಗೆ ಬೆನ್ನಿ ಎರ್ಸುವಂತ ಕೆಲಸ ಮಾಡಿದ್ವಿ ಕಾಂಗ್ರೆಸ್ ಸರ್ಕಾರ। ಅದಕ್ಕಾಗಿ ನಾಳೆ ಬರುವಂತ 27ನೇ ತಾರೀಕು ಕ್ಯಾಬಿನೆಟ್ದಾಗ ಏನಾರು ನಮ್ ಮೀಸಲಾತಿ ಘೋಷಣೆ ಮಾಡಿದಿರತ್ತ ಸಿದ್ದರಾಮಯ್ಯನವ್ರ ಕುರ್ಚಿ ಹೋಗೋದು ಪಕ್ಕ। ಯಾಕಂದ್ರೆ ಇಡೀ ಮಾದಿಕರನ್ನ ಆಡೋದಂತ ಹೋರಾಟ ಮಾಡಕತ್ತಂದ್ರೆ ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕು, ಹಾಗೂ ನಮ್ಮ ಸಮಾಜ ಮುಖಂಡರು ಯಾರಪ್ಪ ಅಂದ್ರೆ ಮುನಿಯಪ್ಪ ಅವರು ಇವ್ರೆಲ್ಲರೂ ರಾಜೀನಾಮೆ ಕೊಟ್ಟು ಕೇಳಿದ್ರೆ ಜಾತಿ ಸಲುವಾಗಿಲ್ಲ। ಯಾಕಂದ್ರೆ ನಾವು ಇವತ್ತು ನಮ್ಮ ಮಕ್ಕಳಿಗೆ ಒಂದು ಭವಿಷ್ಯಕ್ಕಾಗಿ ನಾವು ಈ ಹೋರಾಟ ಇಲ್ಲ ಅಂದ್ರೆ ಬರುವಂತ ದಿನಮಾನಗಳಲ್ಲಿ ಸಿದ್ದರಾಮಯ್ಯ ಮನೆ ಒಂದು ಕೊಟ್ಟ ನಾವು ಇಡೀ ತಲೆ ಬೋಸ್ಕೊಂಡು ಅವ್ರ ಮನೆ ತಕ್ಕ ಮೆರಳು ಹೋಗ್ತಕ್ಕಂಥ ಕೆಲಸ ಬೆಂಗಳೂರಲ್ಲಿ ಮಾಡ್ತಿರ್ತಾರೆ। ಮಾತಾಡ್ತೀನಿ, ಜೈ ಭೀಮ್, ಜೈ ಕರ್ನಾಟಕ।